ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಸಹ ಒಂದು ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನಂತಂದ್ರೆ ನನ್ನ ಹತ್ರ ಇದೆ ಇವತ್ತು LR LR27i ಅನ್ನುವಂತಹ ಒಂದು DT ಫ್ರಿಶ್ ಸೆಟಪ್ ಬಾಕ್ಸ್. ಇದು ಇಲ್ಲಿ ತಾವು ನೋಡ್ಬೋದು, ಈ ರೀತಿಯಾಗಿ ಇದ್ರ ಮೇಲೆ ಬಾಕ್ಸ್ ನಲ್ಲಿ ಈ ತರ ಇದೆ. ಆಮೇಲೆ ಇದರಲ್ಲಿ ಏನೇನು ಫೀಚರ್ಸ್ ಬರೀತಾರೆ ಅನ್ನೋದನ್ನ ನೋಡ್ಬಿಡೋಣ. ಒಂದು ರೆಕಾರ್ಡ್ ಲೈವ್ ಪ್ರೋಗ್ರಾಮ್ ಅಂತ, ಏನಾದರೂ ಟಿವಿಯಲ್ಲಿ ಪ್ರೋಗ್ರಾಮ್ ಇದೆ ಅಂತಂದ್ರೆ ಅದನ್ನ ರೆಕಾರ್ಡ್ ಮಾಡಲಿಕ್ಕೆ ಆಪ್ಷನ್ ಇದೆ ಅಂತ ಇದ್ದಾರೆ. ಆಮೇಲೆ HD ಏನು ಪಿಕ್ಚರ್ಸ್ ಇದೆ ಅದನ್ನ ನೋಡ್ಬೋದು ಅಂತಂದು ಇದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ DLNA ಅದು ಇದೆ, ಮತ್ತೆ ವೈಫೈ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ 4G ಸಪೋರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಈ ಒಂದು ಸೆಟಪ್ ಬಾಕ್ಸ್ ಅನ್ನ ನಾವು ಎಂಟರ್ನ ಇರ್ಲಾರ್ದೇನೆ ವೈಫೈ ಮೂಲಕ ನೋಡ್ಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಮೀರಾ ಕಾಸ್ಟ್ ಅಂದ್ರೆ ಮೊಬೈಲ್ ನಲ್ಲಿ ಏನಾದರೂ ನಮಗೆ ವಿಡಿಯೋಸ್ ಇದೆ, ಫೋಟೋಸ್ ಇದೆ, ಅದನ್ನ ಟಿವಿಯಲ್ಲಿ ದೊಡ್ಡದಾಗಿ ನೋಡ್ಬೇಕು ಅಂತಂದ್ರೆ ಮೀರಾ ಕಾಸ್ಟ್ ಅನ್ನ ಉಪಯೋಗ ಮಾಡ್ಕೊಂಡು ನೋಡ್ಕೋಬಹುದು ಅಂತ ಕೊಟ್ಟಿದ್ದಾರೆ. ವರ್ಕ್ ಆಗುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಹಾಗಾದ್ರೆ ಇದನ್ನ ನಾವು ವೈಫೈ ನಿಂದ ಕನೆಕ್ಟ್ ಮಾಡಿದಾಗ ಯಾವ ಚಾನೆಲ್ಗಳು ಬರ್ತವೆ, ಹಾಗೇನೆ ಆಂಟೆನಾ ಕನೆಕ್ಟ್ ಮಾಡಿದಾಗ ಯಾವ ಚಾನಲ್ ಬರುತ್ತೆ, ಎಷ್ಟು ಚಾನಲ್ ಬರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತೆಗೆದುಕೊಳ್ಳೋಣ. ಇಲ್ಲಿ ಬಾಕ್ಸ್ ನಲ್ಲಿ ತೋರಿಸಿದ ಹಾಗೆ ಸೆಟಪ್ ಬಾಕ್ಸ್ ಈ ತರ ಕಾಣುತ್ತೆ. ಹಾಗೇನೆ ಇಲ್ಲಿ ಒಂದು ನೋಡಬಹುದು ರಿಮೋಟ್ ಈ ತರ ಇದೆ ಅಂತ. ಹಾಗಾದ್ರೆ ಈ ಒಂದು ಸೆಟಪ್ ಬಾಕ್ಸ್ ನಲ್ಲಿ ನಮಗೆ 3 ಫೀಚರ್ಸ್ ಇದೆ. ಏನಂತಂದ್ರೆ ವೈಫೈ ಇದೆ, ಜೊತೆಗೆ ಮೀರಾ ಕಾಸ್ಟ್ ಸಿಗ್ತಾ ಇದೆ, ಮತ್ತೆ ಜೊತೆಗೆ ಇದರಲ್ಲಿ ಯೂಟ್ಯೂಬ್ ಸಹ ಇದೆ ಅಂತ ಹೇಳಿದ್ದಾರೆ. ಯೂಟ್ಯೂಬ್ ವರ್ಕ್ ಆಗುತ್ತೆ ಅಂತ ಅದನ್ನು ಸಹ ಚೆಕ್ ಮಾಡ್ಕೊಳ್ಳೋಣ. ಈ ಎಲ್ಲಾ ಫೀಚರ್ಸ್ ಅನ್ನು ಸಹ ಒಂದೇ DT ಫ್ರಿಶ್ ಏನ್ ಸೆಟಪ್ ಬಾಕ್ಸ್ ಇದೆ ಇದರಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸೆಟಪ್ ಬಾಕ್ಸ್ ವರ್ಕ್ ಆಗುತ್ತಾ ಇಲ್ವಾ, ಏನಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ತಾವು ಇನ್ನೂವರೆಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಹೊಸ ವಿಡಿಯೋಗಳನ್ನ ನಿಮ್ಮ ಜೊತೆಗೆ ನಾವು ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಬನ್ನಿ ಇವತ್ತಿನ ಈ ಒಂದು ಸೆಟಪ್ ಬಾಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಚೆಕ್ ಮಾಡ್ಕೊಳ್ಳೋಣ. ಓಕೆ, ತಾವೇನೀಗ ಬಾಕ್ಸನ್ನು ನೋಡಿದರೆ ಅದರ ಒಳಗಡೆ ಈ ರೀತಿ ನಮಗೆ ಸೆಟಪ್ ಬಾಕ್ಸ್ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ತಾವು ಪವರ್ ಆನ್ ಮತ್ತು ಚಾನಲ್ ಪ್ಲಸ್ ಮೈನಸ್ ಆಪ್ಷನ್ ಸಹ ಇಲ್ಲಿದೆ. ಮೇಲೆ ವೈಫೈ ಇದೆ ಇದಕ್ಕೆ ಅನ್ನೋದಕ್ಕೆ ಬಾಕ್ಸ್ಗೆ ಇರಲಿಕ್ಕೆ ಇಲ್ಲಿ ವೈಫೈ ಸಿಂಬಲ್ ಸಹ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಸೆಟಪ್ ಬಾಕ್ಸ್ನ ರಿಮೋಟನ್ನು ನೋಡೋದಾದರೆ ಈ ರೀತಿಯಾಗಿ ರಿಮೋಟ್ ಇದೆ. ಚಾನಲ್ ಪ್ಲಸ್ ಮೈನಸ್, ವಾಲ್ಯೂಮ್ ಪ್ಲಸ್ ಮೈನಸ್, ಮೆನು, ಲ್ಯಾಂಗ್ವೇಜ್ ಚೇಂಜು, ಹಾಗೆ ಇಲ್ಲಿ ಫಾರ್ವರ್ಡು ಮತ್ತು ರಿವರ್ಸು ಮತ್ತು ಬ್ಯಾಕ್ ಆಪ್ಷನ್ನು, ಹಾಗೆಯೇ ಇಲ್ಲಿ ಪ್ಲೇ ಬೈ ಪಾಸ್ ಬಟನ್ನು, ಹಾಗೆ ಇಲ್ಲಿ ಸ್ಪೆಷಲ್ ಫೀಚರ್ಸ್ ಇರ್ತಕ್ಕಂಥ ಬಟನ್ ಅನ್ನು ಕೊಟ್ಟಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಇದೆ. ಜೊತೆಗೆ ಈ ಒಂದು ಸೆಟಪ್ ಬಾಕ್ಸನ್ನು ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಇಲ್ಲಿ ನಮಗೆ ಎಂಟರ್ನ ಕನೆಕ್ಷನ್ ಮಾಡಲಿಕ್ಕೆ ಅದಕ್ಕೂ ಸಹ ಪೋರ್ಟ್ ಇದೆ. ಜೊತೆಗೆ USB ಹಾಕ್ಲಿಕ್ಕೆ ಪೋರ್ಟ್ ಇದೆ. ಆಮೇಲೆ HDMI ಟು TV ಕನೆಕ್ಷನ್ ಮಾಡ್ಲಿಕ್ಕೆ ಪೋರ್ಟ್ ಇದೆ. ನಾರ್ಮಲ್ ಟಿವಿಯನ್ನು ಕನೆಕ್ಷನ್ ಮಾಡಲಿಕ್ಕೆ ಪೋರ್ಟ್ ಇದೆ. ಜೊತೆಗೆ ಪವರ್ ಒಂದು ಏನು ಪವರ್ ಕೊಡಲಿಕ್ಕೆ ಏನು ಸಾಕೆಟ್ ಬೇಕೋ ಅದನ್ನು ಸಹ ಕೊಟ್ಟಿದ್ದಾರೆ. ಅದಕ್ಕೆ ಅಡಾಪ್ಟರ್ ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡೋದಾದರೆ ಇಲ್ಲಿ ತಾವು ನೋಡ್ಬೋದು, ಇದು ನಮಗೆ ಪವರ್ ಅಡಾಪ್ಟರ್ ಈ ಥರ ಕಾಣಿಸ್ತದೆ. ಈ ಒಂದು ಸೆಟಪ್ ಬಾಕ್ಸ್ನಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅನ್ನೋದಾದರೆ ಒಂದು ಈ ಸೆಟಪ್ ಬಾಕ್ಸ್ ಬರುತ್ತೆ, ಜೊತೆಗೆ ಒಂದು ರಿಮೋಟ್ ಕೊಡ್ತಾರೆ, ಅದರ ಜೊತೆಗೇ ಒಂದು HDMI ಕೇಬಲ್ ಬರುತ್ತೆ, ಹಾಗೆ ಅಡಾಪ್ಟರ್ ಬರುತ್ತೆ. ಈ ಎಲ್ಲನೂ ಏನು ಮಾಡ್ತಾರೆ ಅಂದರೆ ನಾವು ಆನ್ಲೈನಲ್ಲಿ ಅಥವಾ ನಿಮ್ಮ ಏನಾದರೂ ಶಾಪಲ್ಲಿ ತೊಗೊಂಡಾಗ ಈ ರೀತಿಯಾದಂಥ ಐಟಮ್ಗಳು ಬಾಕ್ಸ್ ಜೊತೆಗೆ ಬರ್ತವೆ ಅಂತ. ಓಕೆ, ಈಗ ನಾವು ನಮ್ಮ DT ಫ್ರೀ ಡಿಶ್ LR ಏನಿದೆ ಅದನ್ನು ಆನ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಬರುತ್ತೆ ಅಂತ. ಓಕೆ, ಈ LR ಅಂತ ಒಂದು ಬ್ರ್ಯಾಂಡ್ ಈ ಥರ ತೋರಿಸ್ತದೆ. ನಾವು ಇದನ್ನು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇಂಟರ್ನೆಟ್ ಚಾನಲ್ ಏನಿರುತ್ತೆ ಅದು ಈಗ ರನ್ನಿಂಗ್ ಆಗ್ತದೆ. ಒಂದು ರಿಮೋಟು. ನೆಕ್ಸ್ಟ್ ಇದ್ರ ಮೆನು ಬಟನನ್ನು ಪ್ರೆಸ್ ಮಾಡಿದರೆ ಮೆನು ಬಟನ್ನಲ್ಲಿ ಏನು ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಮೆಟಲ್ಲಿ ಇಲ್ಲಿ ಆಲ್ ಆ್ಯಪ್ಸ್ ಅಂತ ಇದೆ ಫಸ್ಟಲ್ಲಿ. ಆಮೇಲೆ ವೈರ್ಲೆಸ್ DT ಫ್ರೀ ಡಿಶ್, ಆಮೇಲೆ ಚಾನಲ್ಸ್, DLNA ಮತ್ತು ಇಲ್ಲಿ ಯೂಟ್ಯೂಬ್, ಇಷ್ಟೆಲ್ಲ ಇದರಲ್ಲಿ ಫಂಕ್ಷನ್ಸ್ ಇದ್ದಾವೆ. ನಾವೀಗ ಎಂಟರ್ಟೈನ್ಮೆಂಟ್ ಚಾಲು ಮಾಡಿದಾಗ ನೋಡಿದ್ವಿ. ಅದೇ ರೀತಿಯಾಗಿ ನಾವೇನಾದರೂ ವೈಫೈ ಮೂಲಕ ನಾವು ಟಿವಿಯನ್ನು ಆನ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಸಹ ನಾವು ಮಾಡ್ಕೋಬೋದು. ಓಕೆ, ಈಗ ಸಾಂಗ್ ಸರ್ಚ್ ಆಗಿ ಬಂದಿದೆ. ಹಾಗಾದರೆ ಈ ಸಾಂಗನ್ನು ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಪ್ಲೇ ಆಗುತ್ತೆ ಅಂತ. ಲೋಡಿಂಗ್ ತೋರ್ತಾ ಇದೆ, ಪ್ಲೀಸ್ ವೇಟ್ ಅಂತ ತೋರಿಸ್ತಾ ಇದೆ. ಓಕೆ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಈಗ ಇದು ಫುಲ್ ಕ್ಲಾರಿಟಿಯಲ್ಲಿ ಒಂದು ಸಾಂಗ್ಸ್ಗಳನ್ನು ಕೊಡೋದ್ರಿಂದ ಇಂಟರ್ನೆಟ್ ಬೇಗನೆ ಖಾಲಿ ಆಗ್ತದೆ. ಅನ್ಲಿಮಿಟೆಡ್
ಇಂಟರ್ನೆಟ್ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು ಅಂತ. ಓಕೆ, ಯೂಟ್ಯೂಬ್ನಲ್ಲಿ ಈ ಥರ ನಿಮಗೆ ಪ್ಲೇ ಆಗ್ತದೆ.